ಡಾಕ್ಟರ್, ನಮ್ಮೆಲ್ಲರಿಗೂ ಗೊತ್ತು ದಟ್ ಲಿವರ್ ಇಸ್ ದ ಓನ್ಲಿ ಆರ್ಗನ್ ವಿಚ್ ಕ್ಯಾನ್ ರೀಜನರೇಟ್ ಇಟ್ ಸೆಲ್ಫ್ ಅಂತ. ಇಂಥ ಲಿವರ್ಗೆ ಟ್ರಾನ್ಸ್ಪ್ಲಾಂಟ್ನ ಅವಶ್ಯಕತೆ ಯಾವಾಗ ಬೀಳುತ್ತೆ? ಲಿವರ್ ಟ್ರಾನ್ಸ್ಪ್ಲಾಂಟ್ ಯಾವಾಗ ಅಗತ್ಯ ಇದೆ ಅಂದರೆ ದೇರ್ ಇಸ್ ಕಂಪ್ಲೀಟ್ ಲಿವರ್ ಫೇಲ್ಯೂರ್ ಆ್ಯಂಡ್ ದೇರ್ ಇಸ್ ನೋ ಚಾನ್ಸ್ ಆಫ್ ಲಿವರ್ ರೀಗೇನಿಂಗ್ ಇಟ್ಸ್ ನಾರ್ಮಲ್ ಟೆಕ್ಸ್ಚರ್ ಆ್ಯಂಡ್ ಫಂಕ್ಷನ್. ಇದು ಯಾವಾಗ ಆಗುತ್ತೆ ಅಂದರೆ ಕಂಪ್ಲೀಟ್ ಸಿರೋಸಿಸ್ ಆಫ್ ದ ಲಿವರ್ ವಿಚ್ ಈಸ್ ವೆರಿ ಕಾಮನ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಆ್ಯಂಡ್ ಆಲ್ಸೋ ನಾನ್ ಆಲ್ಕೋಹಾಲಿಕ್ ವಿಚ್ ಈಸ್ ರೇರ್. ಬಟ್ ಟ್ರಾನ್ಸ್ಪ್ಲಾಂಟ್ ಅಂತ ಬಂದಾಗ ಇಟ್ ಈಸ್ ನಾಟ್ ಎ ವೆರಿ ಸಿಂಪಲ್ ಸರ್ಜರಿ ಆರ್ ಎ ಸಿಂಪಲ್ ಸೊಲ್ಯೂಷನ್. ಇಟ್ ರಿಕ್ವೈರ್ಸ್ ಎ ಡೋನರ್ ಆ್ಯಂಡ್ ಎ ರೆಸಿಪಿಯೆಂಟ್ ವಿಚ್ ಈಸ್ ಮ್ಯಾಚಿಂಗ್ his blood and other genetic aspects. So ಹಾಗಾಗಿ it could be a related donor, unrelated or a cadaver donor. But liver transplant is a very complex, complicated and costly affair. Don't take it very lightly. Don't think I can do whatever I want. There is an option for liver transplant. Liver transplant is the last resort which is to be avoided at all costs because it leaves a very bad impact on trauma on the family both financially and socially. And transplant ಆದ ನಂತರ ಲೈಫ್ ಲಾಂಗ್ ಮೆಡಿಕೇಶನ್ಸ್ ತಗೋಬೇಕಾಗುತ್ತೆ ವಿಚ್ ಇಸ್ ಎ ವೆರಿ ಕಾಸ್ಟ್ಲಿ ಅಫೇರ್ ಆ್ಯಂಡ್ ಆಲ್ಸೋ ಹ್ಯಾಸ್ ಇಟ್ಸ್ ಓನ್ ಸೈಡ್ ಎಫೆಕ್ಟ್ಸ್ ಆ್ಯಂಡ್ ಕಾಂಪ್ಲಿಕೇಶನ್ಸ್. ಹಾಗಾಗಿ ಬೆಟರ್ ಟು ಅವಾಯ್ಡ್ ಗೋಯಿಂಗ್ ಫಾರ್ ಎ ಲಿವರ್ ಟ್ರಾನ್ಸ್ಪ್ಲಾಂಟ್. ಸೊ ದ ಬೆಸ್ಟ್ ವೇ ಈಸ್ ಟು ಪ್ರೊಟೆಕ್ಟ್ ಯುವರ್ ಲಿವರ್ ಆ್ಯಂಡ್ ಅವಾಯ್ಡ್ ಕಾಸಿಂಗ್ ಡ್ಯಾಮೇಜ್ ಟು ಇಟ್.